ಇಲ್ಲಿ ಸರ್ ದಯಮಾಡಿ ಲಾಸ್ಟ್ ಪ್ಲೀಸ್ ಪ್ಲೀಸ್ ನಾವು ಬಿಟ್ಬಿಡ ನಾವಿಲ್ಲಿ ಅಲ್ಲ ಕ್ಯಾಂಡಿಡೇಟ್ ಹೀಗೆ ಮಾಡಿ ಒಂದು ರೂಮ್ ಈ ಡಿಸ್ಕಷನ್ ಮಾಡೋಣ. ಇಲ್ಲಿ ಬೇಕಂತಾನೆ ಜನ ಬಂದಂಗೆ ಕಾಣುತ್ತೆ, ಸತ್ಯ ಕೇಳಕ್ಕೆ ತಯಾರಿಲ್ಲ. ಅಲ್ಲ ವಿಷಯ ಕೇಳ್ರಿ, ಅವ್ರು ಹೇಳೋದು ಸರಿ ಇಲ್ಲ ಅಂತ ಹೇಳಿ ನೀವು ಆಮೇಲೆ ಪ್ಲೀಸ್ ನೀವು ಪ್ರಶ್ನೆ ಕೇಳಕ್ಕೆ ಅಲ್ಲ ಇನ್ನೊಂದು ಡಿಸ್ಟರ್ಬ್ ಮಾಡಿದ್ರೆ ಒಂದೇ ಒಂದು ಡಿಸ್ಟರ್ಬ್ ಮಾಡಿದ್ರೆ ನೋಡ್ರಿ ಇದರಿಂದ ಲಾಭ ಲೋ ಸ್ಟ್ಯಾಂಡರ್ಡ್ ಡಿಸ್ಕಷನ್ ಗೆ ತಯಾರಿಲ್ಲ ನಾನು. ಯಾಕೆ ಮಾಡ್ತಾ ಇದ್ದೀರಾ? ಹಲೋ ಪ್ಲೀಸ್ ತಡ್ರಿ ಅವ್ರು ಪ್ಲೀಸ್ ಇಲ್ಲಿ ಕೂತರೆ ಏನ್ ಮಾಡ್ತಾ ಇಲ್ರಿ? ಎಲ್ಲ ಅವ್ರವ್ರು ಮಾತಾಡ್ತಾರಲ್ಲ, ಎಲ್ಲರೂ ಮಾತಾಡ್ತಾರಲ್ಲ. ಪ್ಲೀಸ್ ನೋಡ್ರಿ ಇತ್ತೊಳಿ ಯಾವ್ದೋ ಡಿಸ್ಟಿಕ್ ಅಲ್ಲಿಗಿಂತ ಇಲ್ಲಿ ತರ ಆಗ್ಬಿಟ್ರೆ ಯಾವ್ದೋ ಬೇರೆ ಡಿಸ್ಟಿಕ್ ಆದ್ರೂ ಒಪ್ಕೋಬಹುದು. ಲೈಟ್ ಇದಾಗುತ್ತೆ, ಹಲೋ ಲೈಟ್ ಕಮ್ಮಿ ಆಗುತ್ತೆ ಪಕ್ಕದಲ್ಲಿ. ಅವನೇನು ಏನಾಗಿದೆ ನಿನಗೆ? ಹಲೋ ಒಂದ್ ನಿಮಿಷ ಏನಪ್ಪ ಗೊತ್ತಿರೋ ಹುಡುಗರು ಉತ್ತರ ಕೊಟ್ರ ಹಾ ಅಂತೇಳಿ ಕೇಕೆ ಹೊಡಿತೀರಾ? ಕೇಕೆ ಹೊಡಿತೀರಾ ಉತ್ತರ ಕೊಡ್ತಾ ಇದ್ರೆ? ನೀನ್ ಹೇಗೆ ನಡ್ಕೋತೀರ ನೋಡ್ತಾ ಇಲ್ಲ, ನೋಡ್ತಾ ಇಲ್ವಾ? ಒಂದ್ ನಿಮಿಷ. ಏನು ನಮ್ಮ ಹುಡುಗರುಗಳು ನಿಮ್ಮನ್ನೆಲ್ಲ ಅಷ್ಟು ಪ್ರೀತಿಯಿಂದ ಸ್ನೇಹಿತರಂಗೆ ನೋಡ್ತೇನೆ, ನಿಮ್ಮ ಬಿಹೇವಿಯರ್ ಸರಿ ಆಗ್ತಾ ಇಲ್ಲ. ಒಂದ್ ನಿಮಿಷ ಪ್ಲೀಸ್. ನಿಮ್ಗೆ ಇಷ್ಟ ಇಲ್ವಾ? ನೀವು ಯಾರು ಬೇಕು ಅವ್ರಿಗೆ ಒಂದು ಚರ್ಚೆ ಮಾಡಿ ಪ್ಲೀಸ್. ಒಂದ್ ನಿಮಿಷ, ನನಗೆ ಬೇರೆ ವೇದಿಕೆಗಳಿಗೆ ನಾವು ಅಲ್ಲಿ ಮಾಡ್ತೇವೆ. ಒಂದ್ ನಿಮಿಷ ಓಕೆ. ಹಲೋ ವೈಯಕ್ತಿಕ ಅಲ್ಲಪ್ಪ, ನೀನ್ ಮಾಡ್ತಿರೋದು ನೋಡ್ತಾ ಇದ್ದೇವೆ. ನಗೋದಕ್ಕೂ ಆ ರೆಕಾರ್ಡ್ ಅಲ್ಲಿ ನೋಡಪ್ಪ ಹೇಗೆ ನಗುತ್ತಾ ಇದೆಯಾ ಅಂತ. नहीं नहीं ये ठीक नहीं है यार. एक क्या है? ಒಂದು ನಿಮಿಷ. ಓಲ್ಡ್ ಫ್ರೆಂಡ್ಸ್ ಶ್ರೀಧರ್ ಅದನ್ನ ಮಧುವರೇ ಅದನ್ನ ಜೋರಾಗಿ ಹೇಳಂಗಿಲ್ಲ ನಾವು, ಅದನ್ನ ಜೋರಾಗಿ ಹೇಳಂಗಿಲ್ಲ. ಶ್ರೀಧರ್ ನಿಮ್ಮನ್ನ ನಾನು ಹೇಳ್ತೀನಿ, ಶ್ರೀಧರ್ ನಾವೆಲ್ಲರೂ ಶ್ರೀಧರ್ ನಿಮ್ಮ ಪಕ್ಷದ್ದು ಕೂಡ ಒಂದು ರೀತಿ ಡೋಲಾಯಮಾನ ಸ್ಥಿತಿ. ನೀವು NDAನೂ ಅಲ್ಲ, UPನೂ ಅಲ್ಲ, ಥರ್ಡ್ ಫ್ರಂಟು ಅಲ್ಲ. ಹಾಗಾದ್ರೆ ರಾಜಕೀಯವಾಗಿ ನಿಮ್ಮ ಸ್ಥಾನಮಾನ ಎಲ್ಲಿ ಅಂತ ನೀವು ಹೇಳ್ತಾ ಇದ್ರಿ. ನಾವೊಂದಷ್ಟು ಸ್ಥಾನ ಗೆಲ್ತೀವಿ, ನಮಗೂ ಅಧಿಕಾರ ಸಿಗುತ್ತೆ, ಕೇಜ್ರಿವಾಲ್ ನಾಯಕತ್ವದಲ್ಲಿ ಕೂಡ ಜನ ನಂಬ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ನಿಮ್ಮ ಟ್ರಕ್ ಯಾವುದು ಅಂತ? ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ದೊಡ್ಡ ಪಕ್ಷಗಳಿಗಿಂತ ಹೆಚ್ಚು ಸ್ಥಾನಕ್ಕೆ ಆಮ್ ಆದ್ಮಿ ಪಕ್ಷ ನಿಲ್ತಾ ಇದೆ ದೇಶಾದ್ಯಂತ. ಯಾಕೆ ನಿಲ್ತಾ ಇದೆ ಅಂತಂದರೆ, ದೇಶದ ಜನಸಾಮಾನ್ಯರು ಯಾರು ಇಷ್ಟು ದಿವಸ ಮಾತನ್ನು ಆಡೋದಕ್ಕೆ ಶಕ್ತಿ ಇರಲಿಲ್ಲಲ್ವಾ, ಅವರಿಗೆ ಮಾತನ್ನು ಕೊಡೋದಕ್ಕೆ ಈ ಪಕ್ಷ ಹೊರಟಿದೆ. ಈ ಗ್ಯಾಸಿನ ವಿಷಯ ತೊಗೊಳ್ಳಿ, $1 $1.5 ಬೆಲೆಯ ಗ್ಯಾಸನ್ನು $4.5 ಮಾರ್ತಿದ್ದಾರೆ. ಅದನ್ನು $8 ಮೊನ್ನೆ ಕೇಂದ್ರ ಸರ್ಕಾರ ಏರಿಸ್ತು. ಮೋದಿಯವರು ಅದನ್ನು $12 ಮಾಡ್ತೀನಿ ಅಂತ ಬರೆದಿದ್ದಾರೆ ಅಂತ ಕೇಳಿದ್ದೀನಿ ನಾನು. ಈ ವಿಷಯದ ಬಗ್ಗೆ ನಾಳೆ ಎಲೆಕ್ಷನ್ ಆದರೆ ಖಂಡಿತವಾಗೂ ಗ್ಯಾಸ್ ಬೆಲೆ ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಏನಾದ್ರು ಸ್ಪಷ್ಟನೆ ಯಾವುದೋ ರಾಜಕೀಯ ಪಕ್ಷಗಳು ಕೊಟ್ಟಿದ್ದಾರೆ? ಇವಾಗ ಕೊಡ್ಬೋದು ಬೇಕಾದ್ರೆ. ಇಲ್ಲಿ ನಾಗರಿಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಪ್ರಶ್ನೆಗಳನ್ನು ಕೇಳಬಹುದು. ಭಾರತ ನಿರ್ಮಾಣ ಮಾಡಿ ಮತ್ತೆ ನಿರ್ಮಾಣ ಅನ್ನೋ ಹೆಸರು ಯಾವ ನೈತಿಕತೆ ಇಟ್ಕೊಂಡು ಓಟ್ ಕೇಳಕ್ಕೆ ಹೋಗ್ತಾ ಇದ್ದೀರಾ ಕಾಂಗ್ರೆಸ್ ಅವರು? ಭ್ರಷ್ಟರಿಗೆ ಮಿಗಿಲಾದ ಭ್ರಷ್ಟ ಯಡಿಯೂರಪ್ಪ. ಯಾವ ಮುಖ ಇಟ್ಕೊಂಡು ಚುನಾವಣೆ ನಿಂತಿದ್ದಾರೋ ಗೊತ್ತಿಲ್ಲ. ಅವ್ರು ಏನು ಕೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಥರ ಯಾರು ಆ ಥರ ಮಾಡಿದರೆ ಅವರಿಗೆ ಏನು ಶಿಕ್ಷೆ ಆಗಬೇಕೋ ಆ ಶಿಕ್ಷೆ ಆಗಿದೆ. ಆದರೆ ಇವರು ಪುನಃ ಬಂದು ನನಗೆ ಓಟ್ ಕೊಡಿ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಯಾವ ರೀತಿ ಮುಖ ಇಟ್ಕೊಂಡು ಕೇಳ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದವರೆಗೆ ಅವರೇ ಉತ್ತರ ಹೇಳಬೇಕು. ಯಾವ ರೀತಿ ಮುಖ ಇಟ್ಕೊಂಡು ಕೇಳ್ತಾ ಇದ್ರೆ ಜನರ ಹತ್ರ ಓಟು ಕೇಳಬೇಕು. ಆ ಪ್ರಶ್ನೆಗೆ ಉತ್ತರನ ಶಾಸಕರಾದಂಥ ಪ್ರಸನ್ನ ಕುಮಾರ್ ಅವರು ಕೊಡಬೇಕಾಗಿತ್ತು. ಅದ್ರ ಬದಲಾಗಿ ಆ ಪ್ರಶ್ನೆಗೆ ಉತ್ತರ ಕೊಡೋ ಬದಲಿ ಹಿಟ್ ಅಂಡ್ ರನ್ ಕೇಸ್ ಟೈಪ್ ಇದಕ್ಕಿದಾಗ ಸಬ್ಜೆಕ್ಟ್ ಭ್ರಷ್ಟಲ್ಲಿ ಭ್ರಷ್ಟ ಯಡಿಯೂರಪ್ಪ ಯಾವುದನ್ನು ಹೇಳ್ತೀನಿ? ಒಂದು ನಿಮಿಷ ಮಧ್ಯ ಮಾತಾಡಬಾರ್ದು. ಈ ರಾಜ್ಯದ ಜನಗಳೇ ಕೊಟ್ಟಿರೋ ಬಿರುದದು. ಮಧ್ಯ ಮಾತಾಡಬಾರ್ದು. ಭ್ರಷ್ಟರಲ್ಲಿ ಭ್ರಷ್ಟ ಅಂತ ನಾನು ಒಬ್ಬ ಹೇಳ್ತಿಲ್ಲ, ರಾಜ್ಯದ ಜನತೆ ಕೊಟ್ಟಿರೋದು. ಹಿಟ್ ಅಂಡ್ ರನ್ನು ಅಲ್ಲ, ಯಾವ ರನ್ನು ಅಲ್ಲ. ಈಗ ನಾನು ಹೇಳಕ್ ಶುರು ಮಾಡ್ತೀನಿ ನೋಡಿ. ಈಗ ಮಾಡಿ ಒಳ್ಳೇದು. ಸೋನಿಯಾ ಗಾಂಧಿ ಅವರ ಅಳಿಯ ನೋಡಿ ಹೆಂಗಾಗುತ್ತೆ. ಈಗ ತಡ್ಕೊಳಕ್ಕೆ ಆಗಲ್ಲ, ಶಾಸಕರು ಡಿಪೆಂಡ್ ಮಾಡಬೇಕಾಗುತ್ತೆ. ಸೋನಿಯಾ ಗಾಂಧಿ ಅವರ ಅಳಿಯ ವಾಡ್ರಾ ಏನು ಮಾಡಿದ್ದಾರೆ? ವಾಡ್ರಾ HDLF ಅಲ್ಲಿ
ವಾಡ್ರಾ ಅವರಿಗೆ ಇರ್ತಕ್ಕಂಥ ಸಂವಿಧಾನದಂಥ ಅಧಿಕಾರ ಯಾವುದಿದೆ ಅದನ್ನು ಸಮರ್ಥನೆ ಹೇಗೆ ಮಾಡಿಕೊಳ್ತಾರೆ. ಬೇರೆ ಎಲ್ಲರನ್ನೂ DMKಯ ಅಣ್ಣಾ DMKಯ ಬೇರೆ ಬೇರೆ ಪಕ್ಷದ ಸಚಿವರುಗಳನ್ನು ಅವ್ರ ಮೇಲೆ ಆಪಾದನೆ ಬಂದಾಗ 2G ಸ್ಪೆಕ್ಟ್ರಮಲ್ಲಿ ಒಳಗಡೆ ಹಾಕಿದ್ರಿ, ತನಿಖೆ ಮಾಡಿದ್ರಿ. ಯಾಕೆ ಸೋನಿಯಾ ಗಾಂಧಿಯವರ ಅಳಿಯರ ಮೇಲೆ ತನಿಖೆ ಕೂಡ ಮಾಡಲಿಲ್ವಲ್ಲ? ತನಿಖೆ ಕೂಡ ಮಾಡಲಿಲ್ಲ. ಯಾಕೆ ಆ ಕಾಂದೋಲನಗೆ ಆ ಭ್ರಷ್ಟಾಚಾರ ಇಲ್ವಾ? ಇಡೀ ಪಾರ್ಲಿಮೆಂಟಲ್ಲಿ ಚರ್ಚೆ ಆಯಿತು. ಹಾಗಾಗಿ ಪ್ರಶ್ನೆಗಳನ್ನು ಯಾವ ಹಂತದಲ್ಲಿ ಚರ್ಚೆ ಮಾಡಬೇಕು ಅಂತ ಗೊತ್ತಾಗಿ ಹೇಳ್ತೀನಿ. ಬೇಡ ಪಾಪ ಅಂದ್ರೆ ಯಡಿಯೂರಪ್ಪನವ್ರು ಹೇಳಿ ಇನ್ನೊಂದು ಉತ್ತರ ಹೇಳ್ಬೋದು. ಪ್ರಸನ್ನ ಕುಮಾರ್ ಹೇಗಿದೆ ಅಂದ್ರೆ ನಮ್ಮನೆ ತೂತ್ ಬಗ್ಗೆ ನೀವು ಮಾತಾಡಬೇಡ್ರಿ, ನಿಮ್ಮನೆ ತೂತ್ ಬಗ್ಗೆ ನಾವು ಮಾತಾಡೋದಿಲ್ಲ. ನಮ್ಮಲ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಜೈಲಿಗೆ ಹೋಗಿದ್ದಾರೆ, ಅಲ್ಲಿ ನಿಮ್ಮಲ್ಲಿ ಜೈಲಿಗೆ ಹೋಗಿದ್ದಾರೆ, ಹೋಗ್ತಾರೆ. ಕಲ್ಮಾಡಿ ಹೋಗಿದ್ದಾರೆ, ರಾಜ ಹೋಗಿದ್ದಾರೆ, ಇಲ್ಲ ಅಂತ ಹೇಳ್ತಾರೆ. ಯಡಿಯೂರಪ್ಪ ಹೋಗಿದ್ದಾರೆ. ಭ್ರಷ್ಟಾಚಾರ ಕ್ಯಾನ್ಸರ್ ಇದ್ದಂಗೆ. ಈಗ ಸೋನಿಯಾ ಗಾಂಧಿ ಹೆಸರು ಲೋಕಲ್ ತಗೊಳ್ಬೇಕಲ್ವಾ? ಇಲ್ಲ, ನಾನು ಒಂದು ವಿಚಾರನ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ಸಲ ನಮ್ಮ ಪ್ರಸನ್ನ ಕುಮಾರ್ ಅವ್ರಿಗೆ ಪಾಪ ಲೋಕಲ್ ಆಗಿ ತಗೋಬೇಕು ಅಂತಲೂ ಹೇಳ್ತಾ ಇದ್ದಾರೆ. 31,000 ಗ್ಯಾಸ್ ಕನೆಕ್ಷನ್ಸ್ ಶಿವಮೊಗ್ಗದಲ್ಲಿವೆ. 31,000 ಗ್ಯಾಸ್ ಕನೆಕ್ಷನ್, 11,000 ಸುಮಾರು ಭದ್ರಾವತಿಯಲ್ಲಿದ್ದಾವೆ. 1,200-1,300 ತಗೊಳ್ಳೋ ಜಾಗದಾಗೆ 6,000-7,000 ತೆಕ್ಕೊಂಡ್ರಲ್ಲ, ಅದನ್ನೇ ಜನಕ್ಕೆ ವಾಪಸ್ ಕೊಡಿಸ್ತೀರಾ? ಶಾಸಕರೇ, ತಾವೇಗೂ ಭ್ರಷ್ಟಾಚಾರದ ವಿರುದ್ಧ ಇದ್ದೀರಿ, ನಾನು ನಿಮ್ಮನ್ನು ಬೆಂಬಲಿಸ್ತೇನೆ. ಆ ಗ್ಯಾಸಿಗೆ ಕನೆಕ್ಷನ್ ಕೊಡುವಾಗ 5,000-6,000 ತೆಗೆದುಕೊಂಡ್ರಲ್ಲ, ಒಟ್ಟು 42,000-43,000 ಕನೆಕ್ಷನ್ಸಲ್ಲಿ ಆ ಜನಕ್ಕೆ ಗೊತ್ತಿದೆ. ವಾಪಸ್ ಕೊಡ್ಸಕ್ಕೆ ತಾವೇನಾದ್ರು ಹೋರಾಟ ಮಾಡಿದ್ರೆ ನಿಮ್ಮ ಜೊತೆಗೆ ನಿಲ್ತಾನೆ. ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡುವಾಗ ಭ್ರಷ್ಟಾಚಾರದಲ್ಲಿ ಭ್ರಷ್ಟ ಹೇಳಬೇಕಾದ್ರೆ ಇನ್ನು ಸ್ವಲ್ಪ ಸಮಯ ನಿಮಗೆ ಹೋಗಬೇಕು. ಇನ್ನು ಶಾಸಕರು ಇನ್ನೂ ಸ್ವಲ್ಪ ಸಮಯ ಹೋಗ್ಬೇಕು. ಆ ಥರದ ಸಮಯ ಯಾಕೆ ಹೋಗ್ಬೇಕು ಅಂತ, ಯಾಕೆ ಹೋಗ್ಬೇಕು? ಎಲೆಕ್ಷನ್ ರಿಸಲ್ಟ್ ಬರುತ್ತಂತ ರಿಸಲ್ಟ್ ಅಲ್ಲ. ಒಬ್ಬ ಹಿರಿಯ ನಾಯಕರ ಬಗ್ಗೆ ಮಾತಾಡೋದು ಯಾವ ದಾಖಲೆ ಇಟ್ಟು ಮಾತಾಡ್ತೀರಿ? ದಯವಿಟ್ಟು ಮಾತಾಡಿ. ನಾವ್ಯಾರು ಹೇಳೋದೇ ಬೇಡ. ಈಶ್ವರಪ್ಪನವರು ಅವ್ರ ಪಕ್ಷದವ್ರೆ ಯಾರ್ಯಾರು ಏನೇನು ಹೇಳಿದ್ದಾರೆ. KJP BJP ಇದ್ದಾಗ ಏನೇನ್ ಚರ್ಚೆಗಳಾಗಿದೆ ಒಂದ್ಸರಿ ನೋಡಿದ್ರೆ ಸಾಕು. ಹೌದು, ಸಿದ್ದರಾಮಯ್ಯನವರು ಕೂಡ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ಬಗ್ಗೆ ಏನ್ ಹೇಳಿದ್ದಾರೆ? ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ? ಸಿದ್ದರಾಮಯ್ಯನವರು JDS ಅಲ್ಲಿ ಇದ್ರು, ಮಹದೇವಪ್ಪ ಇದ್ರು, ಬಾಕಿಯವರಿದ್ದಾಗ JDS ಅಲ್ಲಿ ಇದ್ದಾಗ ಇದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಾಯಕರು ಎಷ್ಟು ಭ್ರಷ್ಟರು ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿನೇ ಹೇಳಿದ್ದಾರೆ, ನಿಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೊಸ ಜೈಲ್ ಕಟ್ಟಿಸ್ಬೇಕಂತ ಹೇಳಿದ್ರು. ಹೊಸ ಜೈಲ್ ಕಳಿಸ್ಬೇಕು ಎಲ್ಲ ಕಾಂಗ್ರೆಸ್ ನಾಯಕರಂತ ಸಿದ್ದರಾಮಯ್ಯನವರೇ ಹೇಳಿದ್ರು. ಸಿದ್ದರಾಮಯ್ಯನವರು ಈಗ ಅದನ್ನ ಮರ್ತು ಬಿಟ್ರೆ ಹೆಂಗೆ? ಪ್ರಸನ್ನ ಕುಮಾರ್ ಅವರು ಇವ್ರ ಮನೆ ಹೂರ್ಣ ಇವ್ರು ಮಾತಾಡ್ತಾರೆ, ಇವ್ರ ಮನೆ ಹೂರ್ಣ ಅವ್ರು ಮಾತಾಡ್ತಾರೆ. ಕುಮಾರಸ್ವಾಮಿ ಕೂಡ ಭ್ರಷ್ಟ ಅಂತ ಹೆಸರು. ಒಂದ್ ನಿಮಿಷ ಅದು ಹೇಳ್ಕೊಳ್ತಕ್ಕಂಥದ್ದು ಕೋರ್ಟ್ ಇತ್ಯರ್ಥ ಮಾಡುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಅವರಿಬ್ಬರು ಭ್ರಷ್ಟರದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ನಾನು ಹೇಳ್ತೇನೆ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಭ್ರಷ್ಟ ಅಲ್ಲ ಅಂತಕ್ಕಂಥದ್ದು ನ್ಯಾಯಾಲಯಕ್ಕೆ ಹೋಗಿ ಬಂದಿರತಕ್ಕಂಥದ್ದು ಬಂಗಾರಪ್ಪಾಜಿಯವರು ಬಿಟ್ಟರೆ ಇನ್ನು ಯಾರು ಇಲ್ಲ ಅಂತಕ್ಕಂಥದ್ದು ನಾನು ಘಂಟಾಘೋಷವಾಗಿ ಹೇಳಬೇಕಾಗುತ್ತೆ. ಅಲ್ಲ, ಒಂದು ನಿಮಿಷ, ನಾನು ಹೇಳ್ತಕ್ಕಂಥದ್ದು ಈ ಚುನಾವಣೆ, ಮಂಜಣ್ಣವ್ರೆ ನಾನು ಸುಮ್ಮನೆ ಇದ್ದೆ, ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ಈ ಚುನಾವಣೆಯ ಅಭ್ಯರ್ಥಿ ಪರವಾಗಿ ನಾನು ಹೇಳ್ತಕ್ಕಂಥದ್ದು. ಅವ್ರಿಗೆ ಏನ್ ನೈತಿಕತೆ ಇದೆ ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗೂ ಕೂಡ ಇಬ್ರಿಗೂ ಯಾಕೆಂದ್ರೆ ಭ್ರಷ್ಟ ರಾಷ್ಟ್ರ ಮಟ್ಟದಲ್ಲಿ ಅಂತ ಹೇಳಿ BJP ಒಬ್ಬ ನಮ್ಮ ಸ್ನೇಹಿತರು ಕೇಳಿದ್ದಾರೆ. ಮತ್ತು ಆಯನೂರು ಮಂಜುನಾಥಣ್ಣವರು ಅವ್ರ ಬಗ್ಗೆ ಏನು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಾನು ಹೇಳಕ್ ಹೋಗೋದಿಲ್ಲ, ಅದನ್ನ ತೀರ್ಮಾನ ಮಾಡ್ತಾರೆ. ಇದೆಲ್ಲ ಏನು ಗೊತ್ತಾ, ತೀರ್ಮಾನ ಯಾಕೆ ಜನರು ಬದಲಾವಣೆ ಹೌದೌದು ಬದಲಾವಣೆ ಹೌದಾ? ಕರೆಕ್ಟ್ ಹೂಗಾರ್ ಅವರೇ, ಹಂಗಾರೆ ಬದಲಾವಣೆ ಆಗಬೇಕು ತಾನೆ? ಹಂಗಾರೆ JDS ಪಕ್ಷದಿಂದ ಗೀತಾ ಶಿವರಾಜ್ಕುಮಾರ್ ಗೆಲ್ತಾರೆ ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದು, ಅದೇ ಬದಲಾವಣೆ ಶಿವಮೊಗ್ಗದಲ್ಲ. ಈಗ ಇವರೇನು ಹೇಳ್ತಾ ಇದ್ದಾರೆ ಸಾಚಾ ಅಂತೇಳಿ ಇವರೇನು ಹೇಳ್ತಾ ಇದ್ದಾರೆ? ಕಾಂಗ್ರೆಸ್ ವಾಪಸ್ ತಗೊಳ್ಬೇಕು.